ವೀರಶೈವ ಧರ್ಮ ಸನಾತನ ಧರ್ಮ. ಹಾಗೆ ವೀರಶೈವದ ಧರ್ಮದ ಅಡಿಯಲ್ಲಿ ಒಂದು ತತ್ವ ಬರುತ್ತೆ ಲಿಂಗಾಯತ ಅಂತ. ಅದನ್ನು ನಮ್ಮ ಸಮಾಜದಲ್ಲಿ ಕೆಲವರು ವಿಶ್ಲೇಷಕರು ತಪ್ಪಾಗಿ ಅರ್ಥೈಸಿಕೊಂಡು ಲಿಂಗಾಯತ ಬೇರೆ ವೀರಶೈವ ಬೇರೆ ಅಂತ ಅದನ್ನು ಪ್ರತಿಪಾದನೆ ಮಾಡ್ತಾರೆ. ಒಟ್ಟಾರೆ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ಎಲ್ಲದರಲ್ಲಿ ಹುಳುಕನ್ನು ಹುಡುಕಕ್ಕೆ ಹೋಗಬಾರ್ದು. ಒಳ್ಳೆಯದನ್ನು ಆಯ್ಕೆ ಮಾಡ್ಕೋಬೇಕಷ್ಟೇ. ಹುಳುಕಿನ ಬಗ್ಗೆ ವಿಚಾರ ಮಾಡಬೇಕು. ಹುಳುಕನ್ನು ತ್ಯಾಜ್ಯ ವಿಸರ್ಜನ. ಯಾವುದು ನಿಕೃಷ್ಟವಾಗಿರುತ್ತೋ ಅದು ವಿಸರ್ಜನ, ಯಾವುದು ಒಳ್ಳೆಯದಿರುತ್ತೆ ಅದು ಸ್ವೀಕಾರ ಮಾಡ್ಕೊಳ್ಳೋಕೆ ಯೋಗ್ಯವಾಗಿರ್ತಕ್ಕಂಥ ಮಾತು. ಹಾಗಾಗಿ ವೀರಶೈವ ಲಿಂಗಾಯತ ಏನು ಹೇಳಿ, ಅಲ್ಲಿ ವೀರಶೈವ ಧರ್ಮದಲ್ಲಿ ಬೋಧಿಸ್ತಕ್ಕಂಥ ಅಷ್ಟಾವರಣ ಶತಸ್ಥಲ ಪಂಚಾಚಾರಗಳು, ಬಸವಾದಿ ಶರಣರು ಬೋಧಿಸಿದಂಥ ತತ್ವಗಳು, ಅಷ್ಟಾವರಣ ಶತಸ್ಥಲ ಪಂಚಾಚಾರಗಳು, 101 ಸ್ಥಳಗಳು, ಇವನ್ನ ಬೋಧಿಸ್ತಾ ಧರ್ಮದ ಜೊತೆಗೆ ಬೋಧಿಸ್ತಾ ಒಂದು ಹೋಗ್ತಾ ಬಂಡಿ ದಾರಿ ತಪ್ಪುತ್ತೆ. ಹಾಗೆ ಈ ಧರ್ಮದ ತತ್ವಗಳ ಬೋಧಿಸುವ ವ್ಯವಸ್ಥೆಯಲ್ಲಿ ಒಂದು ಸ್ವಲ್ಪ ದಾರಿ ತಪ್ಪಿಸಿದಾಗ ಬಸವಾದಿ ಶರಣರು ಎಚ್ಚರಿಕೆಯ ಮುಖಾಂತರ ಜಾಗೃತಿಯನ್ನು ಮೂಡಿಸುವ ಕೆಲಸವನ್ನು, ಧರ್ಮ ಮತ್ತು ಬದುಕನ್ನು ಸಮನ್ವಯಗೊಳಿಸತಕ್ಕಂಥ ವಿಚಾರ ಯಾರು ಸೇರ್ತಂದರೆ ಬಸವಾದಿ ಶರಣರು ಸೇರುತ್ತೆ. ಈಗ ನಮ್ಮ ತಮ್ಮಯ್ಯರು ಹೇಳಿದರು, ರೇಣುಕಾಚಾರ್ಯರು ಮಾನವ ಧರ್ಮಕ್ಕೆ ಅಂತ ಹೇಳಿದರು, ಜಯವಾಲಿ ಅಂತ ಹೇಳಿದರು. ಹಾಗೆ ಒಂದು ದೊಡ್ಡ ಗುಡ್ಡಕ್ಕೆ ಸಣ್ಣ ಗುಡ್ಡ ಹೆಸರು ಹೇಳಲ್ಲ. ಮುಳ್ಳಯ್ಯನಗಿರಿ ತಪ್ಪು ಅಂತ ಹೇಳ್ತೀವಿ. ಮುಳ್ಳಯ್ಯನಗಿರಿ ಪಕ್ಕದಲ್ಲಿ ಪಕ್ಕ ಸಾಕಷ್ಟು ಬೆಟ್ಟಗಳು ಇರ್ತವೆ. ಹಾಗೆ ಬಸವಣ್ಣನ ಹೆಸರಲ್ಲಿ ಸಾಕಷ್ಟು ವಚನಕಾರರು ಜೊತೆಗೆ ಬಂದ್ಬಿಟ್ಟಾರೆ. ಕಾಯಕ ವಿವೇಕ ವಿಲಾಸ ಈ ಮಾತನ್ನು ಯಾರು ಹೇಳಿದ್ರು ಅಂತ ಬಸವಣ್ಣ ಹೇಳಿದ್ರು ಅಂತ ತಪ್ಪು ಮಾಹಿತಿಯನ್ನು ಕೊಡ್ತಾರೆ.